ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೇರ್ ಡಿಡ್ ಶೀತಲ್ ಗೋ ಲಾಸ್ಟ್ ವೀಕ್ ವೇರ್ ಡಿಡ್ ಶೀತಲ್ ಗೋ ಲಾಸ್ಟ್ ವೀಕ್ ಶೀತಲ್ ಲಾಸ್ಟ್ ವೀಕ್ ಎಲ್ಲಿ ಹೋದ್ರು ಶೀತಲ್ ಲಾಸ್ಟ್ ವೀಕ್ ಎಲ್ಲಿ ಹೋದ್ರು ಶೀತಲ್ ವೆಂಟ್ ಟು ಬ್ಯಾಂಗ್ಳೂರ್ ಶೀತಲ್ ವೆಂಟ್ ಟು ಬ್ಯಾಂಗ್ಳೂರ್ ಶೀತಲ್ ವೆಂಟ್ ಟು ಬ್ಯಾಂಗ್ಳೂರ್ ಇದು ಆನ್ಸರ್ ಆಗಿರುತ್ತೆ. ಡಿಡ್ ಶಿ ಗೋ ಅಲೋನ್ ಡಿಡ್ ಶಿ ಗೋ ಅಲೋನ್ ಡಿಡ್ ಶಿ ಗೋ ಅಲೋನ್ ಅಂದ್ರೆ ಅವರು ಒಬ್ರೇ ಹೋದ್ರಾ. ಅಲೋನ್ ಅಂದ್ರೆ ಏಕಾಂಗಿಯಾಗಿ ಅಲೋನ್ ಅಂದ್ರೆ ಏಕಾಂಗಿಯಾಗಿ ಅಥವಾ ಒಬ್ರೇ ಅಂತ ಅರ್ಥ. ಅಲೋನ್ ಅಂದ್ರೆ ಏಕಾಂಗಿಯಾಗಿ ಅಥವಾ ಒಬ್ರೇ ಅಂತ ಅರ್ಥ. ಅವ್ರೊಬ್ರೇ ಹೋದ್ರಾ ಅಂತ. ವೇರ್ ಡಿಡ್ ಶಿ ಸ್ಟಡಿ ವೇರ್ ಡಿಡ್ ಶಿ ಸ್ಟಡಿ ವೇರ್ ಡಿಡ್ ಶಿ ಸ್ಟಡಿ ಅವರು ಎಲ್ಲಿ ಸ್ಟಡಿ ಮಾಡಿದ್ರು ಅಂತ. ಡಿಡ್ ಶಿ ಗೋ ಟು ಹರ್ ಕಾಲೇಜ್ ಡಿಡ್ ಶಿ ಗೋ ಟು ಹರ್ ಕಾಲೇಜ್ ಡಿಡ್ ಶಿ ಗೋ ಟು ಹರ್ ಕಾಲೇಜ್ ಡಿಡ್ ಶಿ ಮೆಟ್ ಹರ್ ಟೀಚರ್ಸ್ ಡಿಡ್ ಶಿ ಮೆಟ್ ಹರ್ ಟೀಚರ್ಸ್ ಅಂತ. ಅವರು ಅವರ ಕಾಲೇಜ್ಗೆ ಹೋಗಿದ್ರಾ ಅವರ ಟೀಚರ್ಸ್ ಅನ್ನ ಮೀಟ್ ಮಾಡಿದ್ರಾ, ಭೇಟಿ ಆದ್ರಾ ಅಂತ. ಡಿಡ್ ಶಿ ಮೀಟ್ ಹರ್ ಫ್ರೆಂಡ್ಸ್ ಡಿಡ್ ಶಿ ಮೀಟ್ ಹರ್ ಫ್ರೆಂಡ್ಸ್ ಡಿಡ್ ಶಿ ಮೀಟ್ ಹರ್ ಫ್ರೆಂಡ್ಸ್ ಅವರ ಫ್ರೆಂಡ್ಸ್ ಅನ್ನ ಅವಳು ಮೀಟ್ ಆದ್ಲಾ ಅಂತ. ಶಿ ಹ್ಯಾಡ್ ಹರ್ ಬೆಸ್ಟ್ ಫ್ರೆಂಡ್ ಇನ್ ಬ್ಯಾಂಗ್ಳೂರ್ ಶಿ ಹ್ಯಾಡ್ ಹರ್ ಬೆಸ್ಟ್ ಫ್ರೆಂಡ್ ಇನ್ ಬ್ಯಾಂಗ್ಳೂರ್ ಶಿ ಹ್ಯಾಡ್ ಹರ್ ಬೆಸ್ಟ್ ಫ್ರೆಂಡ್ ಇನ್ ಬ್ಯಾಂಗ್ಳೂರ್ ಅವಳಿಗೆ ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಫ್ರೆಂಡ್ ಇದಾರಾ ಅಂತ. ವೇರ್ ಇಸ್ ಶಿ ವರ್ಕಿಂಗ್ ನೌ ಇವಾಗ ಅವರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ. ವಾಟ್ ಈಸ್ ಹರ್ ಹಸ್ಬೆಂಡ್ ಅವರ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ವಾಟ್ ಡಿಡ್ ಶಿ ಬೈ ಫಾರ್ ಹರ್ ಬ್ರದರ್ ಅಂದ್ರೆ ಅವರ ಬ್ರದರ್ಗೋಸ್ಕರ ಏನನ್ನ ಖರೀದಿ ಮಾಡಿದ್ರು ಅಂತ. ಡಿಡ್ ಶಿ ಬೈ ಎನಿಥಿಂಗ್ ಫಾರ್ ಹರ್ ಫಾದರ್ ಅವರ ತಂದೆಗಾಗಿ ಅವರು ಏನಾದ್ರೂ ಖರೀದಿ ಮಾಡಿದ್ರಾ. ವೈ ಅಂದ್ರೆ ಯಾಕೆ. ಇಫ್ ಇನ್ ಕೇಸ್ ಅವರು ಖರೀದಿ ಮಾಡಿಲ್ಲ ಅಂದ್ರೆ ಯಾಕೆ ಅಂತ. ಮಾಡಿದ್ರು ಅಂದ್ರೆ ಯಾಕೆ ಅಂತ ಹೇಳ್ಬೇಕು, ರೀಸನ್ ಹೇಳ್ಬೇಕು. ಓಕೆ. ವೈ ಡಿಡ್ ಶಿ ಸ್ಲೀಪ್ ವಿತೌಟ್ ಈಟಿಂಗ್ ಡಿನ್ನರ್ ಅಂದ್ರೆ ರಾತ್ರಿ ಡಿನ್ನರ್ ಮಾಡ್ದೆ, ಯಾಕೆ ಮಲ್ಕೊಂಡ್ರು ಅಂತ. ಓಕೆ. ನೀವು ಇದನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ವೀಕ್ ಐ ವೆಂಟ್ ಟು ಬ್ಯಾಂಗಲೂರ್ ಐ ಹ್ಯಾಡ್ ಎ ಮೀಟಿಂಗ್ ದೇರ್ ದಟ್ಸ್ ವೈ ಐ ವೆಂಟ್ ಅಲೋನ್ ಮೈ ಬೆಸ್ಟ್ ಫ್ರೆಂಡ್ ಟೋಲ್ಡ್ ಮೀ he would come with me, but he did not come. I studied in Bangalore, so I have many friends there and I have many relatives also. Then I went to my college. I met my teachers. I was very happy. I took a selfie and I posted in my college WhatsApp group. Then I called my Bangalore friends, but all my friends were busy. One of my friends told me come to his office. So I went to his office and I met him. We had a tea together. He was very busy. So we spoke only for half an hour. I had a best friend in Bangalore. I called her. She told me to come her home, but I did not go because you know she was at her husband's home. She got married. She has 3 children. She is working in software company. Last week I went to Bangalore. Her husband doesn't have any job. He has no job, okay? Or he doesn't have any job. Then I went to a theater, but I didn't get ticket. So I went to a shopping mall. I bought shirt for my brother. I did not buy anything for my father. You know why? Because last month I gave him a new mobile phone. So I did not buy anything for my father. Then I went to my hotel room. I was very tired. So I slept early. I didn't even eat my dinner. ಟ್ರೈ ಮಾಡಿ ಡೈಲಿ ಕಾನ್ವರ್ಸೇಷನ್ಸ್ನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.